ನನ್ನನ್ನು ಬಿಟ್ಟಿರೋಕಾಗದೆ ಒಳಗೊಳಗೆ ಸಂಕಟ ಪಡ್ತಾ ಇದೀಯಾ? ಮುಗೀತಾ ನಿಮ್ ಕನಸು ಕಲ್ಪನೆ ಎಲ್ಲಾನು? ನಿಜ ಹೇಳ್ಬೇಕು ಅಂದ್ರೆ ನನ್ನ ಬದುಕಲ್ಲಿದ್ದಿದ್ ಕಸ ಅಂದ್ರೆ ನೀವೇ. ಈಗ ಅದನ್ನ ಗುಡಿಸಿ ಹೊರಗಡೆ ಹಾಕಿದೀನಲ್ಲ, ಇನ್ ಮುಂದೆ ಆದ್ರೂ ನನ್ನ ಜೀವನ ಶುದ್ಧವಾಗಿರುತ್ತೆ ಅಂತ ಖುಷಿ ಪಡ್ತಾ ಇದ್ದೀನಿ. ವಾವ್, ಇಷ್ಟು ದಿನ ನಾನ್ ನಿನ್ ಪಾಲ್ಗೆ ದೇವ್ರಾಗಿದ್ದೆ, ಈಗ ಕಸ ಆಗೋದ್ನಾ? ದೇವ್ರ ಬಟ್ಟೆ ಹಾಕೊಂಡ್ ಬಂದ ತಕ್ಷಣ ಅವರೇ ದೇವ್ರು ಅಂತ ನೋಡಿ ಮಕ್ಕಳು ಮೋಸ ಹೋಗ್ತಾರಲ್ವಾ, ಹಾಗೆ ನಾನು ಮೋಸ ಹೋಗಿದ್ದೆ. ಯಾವಾಗ ನೀವು ಆ ಮೀರಾ ಜೊತೆ ಸಿಕ್ಕಾಕೊಂಡ್ರೋ ಅವತ್ತೇ ಗೊತ್ತಾಯ್ತು ನಿಮ್ ಬಂಡವಾಳ ಏನು ಅಂತ. ಅನ್ನು ನಾನು ಖುಷಿಯಾಗಿ ಮೀರನ್ಗೆ ತಾಳಿ ಕಟ್ಟೋದನ್ನ ನಿನಗೆ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನನಗೆ ಚುಚ್ಚಿ ಮಾತಾಡಿ ನನ್ನ ಮನಸ್ಸನ್ನ ನೋಯಿಸ್ಬೇಕು ಅಂತಿದ್ಯಾ? ನಾನು ಕುಗ್ಗಬೇಕು ಅಂತಾನೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಆದ್ರೆ ಈ ಅರ್ಜುನ್ ಕುಗ್ಗಲ್ಲ. ನಿನ್ನ ಕಣ್ಣು ಮುಂದೆನೆ ಮೀರಾ ಕುತ್ತಿಗೆಗೆ ತಾಳಿ ಕಟ್ತೀನಿ. ನಾಳೆ ಬೆಳಗ್ಗೆ ಆದ್ರೆ ನಾನು ಮೀರಾಪತಿ. ಆಯ್ತಪ್ಪ, ಆಯ್ತು, ನೆಮ್ಮದಿಯಾಗಿರಿ. ಅಫ್ಕೋರ್ಸ್ ನಾನು ನೆಮ್ಮದಿಯಾಗೇ ಇರ್ತೀನಿ. ಈ ಅನುಮಾನದ ಪಿಶಾಚಿ ನನ್ನ ಬಾಳಿಂದ ದೂರ ಹೋಗ್ತಿದ್ಯಲ್ಲ, ನೆಮ್ಮದಿಯಾಗೇ ಇರ್ತೀನಿ. ನಾನು ಅಷ್ಟೇ, ಈ ಮೋಸಗಾರನಿಂದ ದೂರ ಹೋಗ್ತಿದ್ದೀನಿ ಅಲ್ಲ ಅಂತ ನಾನು ಇನ್ಮೇಲೆ ನೆಮ್ಮದಿಯಾಗಿರ್ತೀನಿ. ನಿಂತ್ಕೋ. ನೋಡಿ, ನನಗೆ ನಿಮ್ ಹತ್ರ ಹರಟೆ ಹೊಡ್ಕೊಂಡು ನಿಂತ್ಕೊಳ್ಳೋದಕ್ಕೆಲ್ಲ ಟೈಮ್ ಇಲ್ಲ. ನಾನು ಏನು ನಿನ್ನ ಹತ್ರ ಹರಟೆ ಹೊಡಿಬೇಕು ಅಂತ ಕರೆದಿಲ್ಲ. ಮತ್ತಿನ್ನೇನು? ನಾನು ನಿನಗೆ ಮದುವೆ ಉಟ್ಕೊಳ್ಳೋದಕ್ಕೆ ಅಂತ ಸೀರೆ ಕೊಟ್ಟಿದ್ನಲ್ಲ, ಯಾಕೆ ಕೊಟ್ಟಿಲ್ಲ? ನನ್ನಿಷ್ಟ. ಓ, ಅಂದ್ರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನೀವ್ ಯಾರು ಅಂತ ನಾನು ನಿಮ್ ಮಾತಿಗೆ ಬೆಲೆ ಕೊಡ್ಲಿ? ಮಾತು ಕೊಟ್ಟು ಮೀರ್ತಾ ಇದೆಯಾ ಸೇವಂತಿ? ಈಗೇನು, ನಾನಾ ಸೀರೆ ಉಟ್ಕೊಳ್ಳಿಲ್ಲ ಅಂತಂದ್ರೆ ನೀವೇನ್ ಮದ್ವೆ ಮಾಡ್ಕೊಳಲ್ವಾ? ವಾರೇ ವಾ, ತಾವು ಆಸೆ ಇಟ್ಕೊಂಡು ಇನ್ನು ಸೀರೆ ಉಟ್ಟಿಲ್ವಾ? ಈಗ ಗೊತ್ತಾಯ್ತು ಬಿಡು ನಿನ್ನ ಕುತಂತ್ರ ಏನು ಅಂತ. ಅರ್ಜುನ್ ಸರ್. ಸೇವಂತಿ, ನಾನೇನೋ ಬಾಯಿ ಮಾತಿಗೆ ನೀನ್ ಆ ಸೀರೆ ಉಡ್ಲಿಲ್ಲ ಅಂದ್ರೆ ನಾನು ಈ ಮದುವೆ ಆಗಲ್ಲ ಅಂತ ಹೇಳ್ದೆ. ಅದನ್ನೇ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನೀನು ಆ ಸೀರೆ ಅಲ್ಲ, ಯಾವ್ದಾದ್ರು ಕಾಟನ್ ಸೀರೆ ಉಟ್ಕೋ, ನನಗೇನಾಗ್ಬೇಕು? ನಾನಂತೂ ಈ ಮದುವೆ ಆಗೇ ಆಗ್ತೀನಿ. ನಮ್ಮ ಮನೆಗೆ, ನನ್ನ ಮನಸ್ಸಿಗೆ ಮೀರಾ ಅನ್ನೋ ಅದೃಷ್ಟ ದೇವತೆ ಬರಬೇಕಾದ್ರೆ ಯಾರಾದ್ರೂ ಬಾಗ್ಲ ಹಾಕೋತಾರ? ಒಳ್ಳೇದಾಗ್ಲಿ. ಈಗ ಒಳ್ಳೇದಾಗ್ಲಿ ಅಂತ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡು ಬಾಯಿ ಬಡ್ಕೊಂಡು ಅಳ್ತಿ ಅಂತ ನನಗೆ ಗೊತ್ತು ಸೇವಂತಿ. ನಾನ್ಯಾಕೆ ಬಾಯಿ ಬಡ್ಕೊಳ್ಳಿ? ನೀನ್ ಬಾಯಿ ಬಡ್ಕೊಂಡಲ್ಲ, ಎದೆ ಓಡ್ಕೊಂಡತ್ರು ನಾನು ಮೀರಾನ್ ಮದುವೆ ಆಗೋನೆ, ನಿನಗ್ ಬುದ್ಧಿ ಕಲ್ಸವನೆ. ಆಗಿ ಯಾರ್ ಬೇಡ ಅಂದ್ರು? ನೀನ್ ಬೇಡ ಅಂದ್ರು ಆಗ್ತೀನಿ. ಮೀರಂಗ್ ನಾನು ಕೊಟ್ಟು ಮಾತು ಉಳಿಸ್ಕೋತೀನಿ. ನಿನ್ ತರ ಸೀರೆ ಉಟ್ಕೋತೀನಿ ಅಂತ ಮಾತು ಕೊಟ್ಟು ಯಾಮಾರ್ಸೋ ಬುದ್ಧಿ ನನಗಿಲ್ಲ. ಇವಾಗೇನು, ನಾನು ನೀವು ಕೊಟ್ಟಿರೋ ಸೀರೆನ ಉಟ್ಕೋಬೇಕು ಅಷ್ಟೇ ತಾನೇ? ಸರಿ, ಉಟ್ಕೋತೀನಿ. ನಿಮ್ಮ ಆಸೆನೂ ನೆರವೇರ್ಲಿ. ನೀವು ಕೊಟ್ಟಿರೋ ಸೀರೆನ ಉಟ್ಕೊಂಡು ಖುಷಿಯಾಗಿ ನಿಮ್ಮ ಮೀರಾ ಮದುವೆನ ನೋಡ್ಕೊಂಡು ಹೋಗ್ತೀನಿ, ಸರಿನಾ?